ಹಾಯ್ ಸೋಲ್ಮಿಲ್ ನಮಸ್ತೆ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಟ್ರಾವೆಲ್ ಟಾಕ್ಸ್. ಪ್ರೀತಿಯ ಸ್ನೇಹಿತರೆ, ಈಗಂತೂ ಮಳೆಗಾಲದಲ್ಲಂತೂ ಟ್ರಕ್ಕಿಂಗ್ ಅದು ನಾವು ಟ್ರಕ್ಕಿಂಗ್ ಅನ್ನು ಎಷ್ಟು ಖುಷಿಯಿಂದ ಮಾಡ್ತೇವೆ. ಒಂದು ಸ್ವಲ್ಪ ಏನಾದರೂ ಅಪ್ಪಿತಪ್ಪಿ ಆಚೆ ಈಚೆ ಆಯಿತು ಅಂತ ಹೇಳಿದ್ರೆ ತುಂಬಾ ಅಪಾಯಕಾರಿ. ಯಾಕಂತ ಹೇಳಿದ್ರೆ ನಾವು ಕಾಡಿನ ಮಧ್ಯದಲ್ಲಿ ಇರುವಂಥದ್ದು, ನಮ್ಗಲ್ಲಿ ಫಸ್ಟ್ ಏಡ್ ಕಿಟ್ ಸಿಗಲ್ಲ. ಅದೇ ರೀತಿ ಸಾಕಷ್ಟು ಜನ ಹೃದಯಾಘಾತ ಆಗಿದ್ದಾರೆ, ಫಿಟ್ ಇರಲ್ಲ. ಸಾಮಾನ್ಯವಾಗಿ ನೀವು ಒಂದು ಟ್ರಕ್ಕಿಂಗ್ ಹೋಗ್ತಿದ್ದೀರಿ. ಸೊ ಆ ಟ್ರಕ್ಕಿಂಗ್ ಹೋಗುವಾಗ ನೀವೇನೆಲ್ಲ ತಗೊಂಡು ಹೋಗಬೇಕು, ಯಾವೆಲ್ಲ ಪರಿಸ್ಥಿತಿಯಲ್ಲಿ ಉಂಟಾಗ್ಬೋದು, ಅದನ್ನು ತಡೆಗಟ್ಟಲಿಕ್ಕೆ ನೀವೇನೆಲ್ಲ ಮಾಡ್ಬೋದು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಸೊ ಆ ವಸ್ತುಗಳನ್ನ ನಾನು ತೋರಿಸ್ತೇನೆ. ಸೊ ಇದಕ್ಕಿಂತ ಒಳ್ಳೆ ವಸ್ತುಗಳು ನಿಮ್ಮ ಹತ್ರ ಇದ್ರೆ ನೀವು ಅದನ್ನು ತಗೊಂಡು ಹೋಗ್ಬೋದು. ಮತ್ತೆ ಯಾವ್ಯಾವ ಟ್ರಕ್ಕಿಂಗ್ ಯಾವ್ಯಾವ ವಸ್ತುಗಳನ್ನ ತಗೊಂಡು ಹೋಗಬೇಕು, ಆ ಟ್ರಕ್ಕಿಂಗ್ ಯಾವುದು ಸೂಕ್ತ ಅನ್ನುವಂಥ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಈಗ ನೀವು ಹಿಮಾಚಲ ಪ್ರದೇಶಕ್ಕೆ ಹೋಗ್ತೀರಿ ಅಂತ ಹೇಳಿ ಅಲ್ಲಿ ನೀವು ಇದು ಬೇಸಿಗೆಯಲ್ಲಿ ಹೋಗುವಂಥ ಟ್ರಕ್ಕಿಂಗ್ ಶೂಸ್ ಆಗಿರ್ಬೋದು, ಅದ ಟ್ರಕ್ಕಿಂಗ್ ಜಾಕೆಟ್ಸ್ ಅನ್ನು ಹಾಕೊಂಡು ಹೋದ್ರೆ ಅಲ್ಲಿ ಕಷ್ಟ ಆಗುತ್ತೆ. ಸೊ ಯಾವ್ಯಾವ ಟ್ರಕ್ಕಿಂಗ್ ಯಾವ್ಯಾವ ಜಾಕೆಟ್ ಸೂಕ್ತ ಇದೆ ಅದ್ರ ಬಗ್ಗೆ ನೀವು ತಿಳ್ಕೊಂಡು ನೀವು ಉಪಕರಣಗಳನ್ನು ತಗೊಂಡು ಹೋಗ್ಬೋದು. ಇದು ಸಾಮಾನ್ಯವಾಗಿ ಒಂದು ಸಣ್ಣ ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಯಾವುದೆಲ್ಲ ಪ್ರಮುಖವಾದಂತಹ ಉಪಕರಣ ಬೇಕನ್ನುವಂಥದ್ದು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸ್ನೇಹಿತರೆ, ಒಂದು ಟ್ರೆಕ್ಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಬಟ್ಟೆ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಪಾಶ್ ಆಗಿ ಹೋಗುದಲ್ಲ. ಸೊ ಉದ್ದ ಕೈಯದ್ದು ಬಟ್ಟೆ ಹಾಕೊಳ್ಬೇಕು, ಉದ್ದ ಪ್ಯಾಂಟ್ ಅನ್ನು ಹಾಕೊಳ್ಬೇಕು, ಶಾರ್ಟ್ಸ್ ಅನ್ನು ಹಾಕೊಂಡು ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಕಾಡಲ್ಲಿ ನಡ್ಕೊಂಡು ಹೋಗೋದ್ರಿಂದ ಏನಾದ್ರೂ ಕಚ್ಚಬಹುದು ಅಥವಾ ಮುಳ್ಳು ಇರ್ಬೋದು, ಅದು ತಾಗಿದ್ರೆ ತುಂಬಾ ಸಮಸ್ಯೆ ಉಂಟಾಗ್ತದೆ. ಅದಕ್ಕಾಗಿ ನಾವು ಮೊದಲನೇದಾಗಿ ಉದ್ದ ಫುಲ್ ಕವರ್ ಆಗಿರುವ ಬಟ್ಟೆಯನ್ನು ಹಾಕ್ಬೋದು. ಅದೇ ರೀತಿ ಸೂರ್ಯನ ಶಾಖದಿಂದ ಕೂಡ ನಮ್ಮನ್ನು ನಾವು ಕಾಪಾಡಿಕೊಳ್ಬೋದು. ಉದ್ದ ಕೈಯ ಶಾರ್ಟ್ಸ್ ಅಥವಾ ಉದ್ದ ಕೈಯ ಅಂಗಿ ಅಥವಾ ಟಿ ಶರ್ಟ್ ಅನ್ನು ಹಾಕಬೇಕು. ಅದೇ ರೀತಿ ಪ್ಯಾಂಟ್ ಅನ್ನು ಹಾಕ್ಬೇಕಾಯ್ತಾ. ಮತ್ತೆ ಏನ್ ಬೇಕನ್ನುವಂಥದ್ದು ನಾನು ಇಲ್ಲಿ ತೋರಿಸ್ತೇನೆ. ಸೊ ಅದಾದ್ಮೇಲೆ ನೀವು ಬಿಸಿಲಲ್ಲಿ ತುಂಬ ಬಿಸಿರುವ ಸಮಯದಲ್ಲಿ ಹೋಗ್ತಿದೆ ಅಂತ ಹೇಳಿದ್ರೆ ನಾನು ಸ್ಕಾರ್ಫ್ ಹಾಕ್ಕೊಳ್ತೇನೆ. ನೀವು ಹ್ಯಾಟ್ ಬೇಕಾದ್ರೆ ಯಾವುದನ್ನು ಹಾಕ್ಕೊಳ್ಬೋದು. ಅದೇ ರೀತಿ ಮಳೆಗಾಲ ಅಂತ ಹೇಳಿದ್ರೆ ರೈನ್ ಕೋಟು. ಈ ರೈನ್ ಕೋಟ್ ನೀವು ನೋಡ್ಬೋದು, ಈಗ ತುಂಬ ಟ್ರೆಂಡಿಂಗಲ್ಲಿದೆ. ಈ ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಒಳ್ಳೆ ರೈನ್ ಕೋಟ್ ಆಯಿತಾ. ಇದು 100 ರೂಪೀಸ್, 150 ರೂಪಾಯಿಗೆ ಸಿಗ್ತದೆ. ರೈನ್ ಕೋಟನ್ನು ತಗೊಳ್ಳಿ. ಅದೇ ರೀತಿ ನೀವು ಶೂಸ್ ಹಾಕ್ಕೊಳ್ಬೇಕಾಯ್ತಾ, ಟ್ರಕ್ಕಿಂಗ್ ಶೂಸ್. ಇದು ನಾರ್ಮಲ್ ಶೂಸ್, ಟ್ರಕ್ಕಿಂಗ್ ಶೂಸ್ ಅಲ್ಲ. ಬಟ್ ಅದು ಯಾವುದಾದ್ರೂ ಒಂದು ಒಳ್ಳೆ ಟ್ರಕ್ಕಿಂಗ್ ಶೂಸ್ ಹಾಕೊಂಡು ಹೋಗೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಕಾಡಲ್ಲಿ ಏನು ಬೇಕಾದ್ರೂ ಕಚ್ಬೋದು. ಹಾವು ಅನ್ನುವಂಥ ವಿಷ ಸರ್ಪಗಳಿಂದ ದೂರ ಇರಬೇಕಂತ ಹೇಳಿದ್ರೆ ನೀವು ಟ್ರಕ್ಕಿಂಗ್ ಶೂಸ್ ಹಾಕ್ಬೋದು ಅಥವಾ ನಾರ್ಮಲ್ ಶೂಸನ್ನು ಹಾಕಿ. ಯಾವುದೂ ಇಲ್ಲ ಅಂತ ಹೇಳಿದರೆ ಕೊನೆಯ ಪಕ್ಷ ಕ್ಲಾಕ್ಸ್ ಆದರೂ ಹಾಕಿ ಹೋಗಿ ಆಯಿತಾ. ಸೊ ಅದಾದಮೇಲೆ ಒಂದು ನೀರಿನ ಬಾಟ್ಲಿ ಕಂಪಲ್ಸರಿ. ನೀವು ಮಳೆಗಾಲದಲ್ಲಿ ಹೋಗಿ ಅಥವಾ ಸೆಕೆಗಾಲದಲ್ಲಿ ಹೋಗಿ ಆ ನೀರಿನ ಬಾಟ್ಲಿ ಕಂಪಲ್ಸರಿ ಇರಲೇಬೇಕು. ಅಂದರೆ ಮುಂದಿನ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನೀರಿನ ಬಾಟ್ಲಿ ಇದ್ದರೆ ತುಂಬ ಒಳ್ಳೆಯದು. ಅದಾದಮೇಲೆ ಫುಡ್ ಏನು ತಿನ್ನಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ನೀವು ಏನು ತಿನ್ನಬೇಕು ಅಂತ ಹೇಳಿದರೆ ಡ್ರೈ ಫ್ರೂಟ್ಸನ್ನು ತೊಗೊಂಡು ಹೋಗಿ. ಅದೇ ರೀತಿ ತುಂಬ ಹೊಟ್ಟೆ ತುಂಬ ತಿಂದು ಹೋಗುವಂಥ ಅವಶ್ಯಕತೆ ಇಲ್ಲ. ಎಷ್ಟು ಫುಡ್ ಬೇಕೋ ಅಷ್ಟೇ ತೊಗೊಂಡೋಗಿ. ಯಾಕಂತ ಹೇಳಿದರೆ ಟ್ರಕ್ಕಿಂಗ್ ಹೋಗೋ ಸಮಯದಲ್ಲಿ ಎಲ್ಲೂ ಕೂಡ ವಾಶ್ರೂಮ್ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕಾಗಿ ತುಂಬ ಲಿಮಿಟೆಡ್ ಆಹಾರವನ್ನು ಸೇವಿಸಿ. ಅದೇ ರೀತಿ ಡ್ರೈ ಫ್ರೂಟ್ಸ್, ಪ್ರೋಟೀನ್ ಬಾರ್ಸ್, ಅದೇ ರೀತಿ ಫ್ರೂಟ್ಸ್ ಅಂತ ತೊಗೊಂಡೋಗಿ, ಎನರ್ಜಿ ಡ್ರಿಂಕ್ಸ್ ಅಂತ ತೊಗೊಂಡೋಗಿ ಅದೇ ರೀತಿ ORS ಅನ್ನು ಕೂಡ ನೀವು ತೊಗೊಂಡು ಹೋಗ್ಬೋದು. ಸೊ ಅದೇ ರೀತಿ ನೀವು ಬೇರೆ ಏನು ತೊಗೊಂಡು ಹೋಗ್ಬೇಕು ಅಂತ ಹೇಳಿದರೆ ನೀವು ಟ್ರಕ್ಕಿಂಗ್ ಹೋಗುವಾಗ ಕಾಡಿನಲ್ಲಿ ಆಗಿರೋದ್ರಿಂದ ಒಂದು ಫಸ್ಟ್ ಏಡ್ ಬಾಕ್ಸ್ ಇರೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಫಸ್ಟ್ ಏಡಲ್ಲಿ ನಿಮ್ಗೆ ಏನೆಲ್ಲ ಇರ್ತದೆ ಅಂತ ಗೊತ್ತಿದೆ. ಸೊ ಅದಾದಮೇಲೆ ಬರುವಂಥದ್ದು ಒಂದು ಫ್ಲ್ಯಾಶ್ ಲೈಟ್. ನನ್ನ ಹತ್ರ ಇಲ್ಲ, ಸೊ ಇಲ್ಲಿ ಇರಲಿಕ್ಕಾಗಿಲ್ಲ. ಒಂದು ಫ್ಲ್ಯಾಶ್ ಲೈಟ್ ಇದ್ದರೆ ತುಂಬ ಒಳ್ಳೆಯದು. ಟಾರ್ಚ್ ಸಪ್ರೇಟಾಗಿ ತೊಗೊಂಡು, ಮೊಬೈಲಲ್ಲಿ ಇರ್ತದೆ ಅಂತ ಹೇಳಿ ಮೊಬೈಲನ್ನು ತೊಗೊಂಡು ಹೋಗಿ, ಆದರೆ ಫ್ಲ್ಯಾಶ್ ಲೈಟ್ ಸಪ್ರೇಟ್ ಇರಲಿ. ಅದಾದಮೇಲೆ ಇರುವಂಥದ್ದು ವಿಸಿಲ್ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದರೆ ನೀವು ಎಲ್ಲಿಯಾದರೂ ಬೈ ಮಿಸ್ಟೇಕ್ ಆಗಿ ತಪ್ಪಿ ಹೋದ್ರಿ ಅಂತ ಹೇಳಿದರೆ ವಿಸಿಲ್ನ ಮೂಲಕ ನೀವು ಅವರಿಗೆ ಸಂದೇಶವನ್ನು ರವಾನಿಸ್ಬೋದು. ಅದೇ ರೀತಿ ಮಲ್ಟಿ ಟೂಲ್ ಕಿಟ್, ಒಂದೊಂದು ಟೂಲ್ ಕಿಟ್ ಇದ್ದರೂ ಒಳ್ಳೆಯದು. ಮಲ್ಟಿ ಟೂಲ್ ಕಿಟ್ ಅಂದರೆ ಓಪನರ್ ಎಲ್ಲ ಬರ್ತದಲ್ಲ ಆ ಥರದ್ದು. ಅದೇ ರೀತಿ ಒಂದು ಸ್ಮಾಲ್ ವೆಪನ್. ಸೊ ನಾನು ಯೂಸ್ ಮಾಡುವಂಥದ್ದು ಇದು. ನೋಡ್ಬೋದು, ಅಂದರೆ ಏನಾದರೂ ಆಯ್ತಪ್ಪ, ಈಗ ಕಾಡಲ್ಲಿ ಯಾರಾದರೂ ಏನು ಮಾಡಿದ್ರೆ ಕಾಡು ಪ್ರಾಣಿಗಳು ಬಂದು ಅದನ್ನು ಹೆದರಿಸ್ಲಿಕ್ಕೋಸ್ಕರ ಆದರೂ ಒಂದು ವೆಪನ್ ಇರಲಿ ನಮ್ಮ ಸೇಫ್ಟಿಗೋಸ್ಕರ ಅಂತ ನಾನು ಇದನ್ನು ಯೂಸ್ ಮಾಡ್ತೇನೆ. ಸೊ ಅದೇ ರೀತಿ ಮತ್ತೆ ಬರುವಂತಹದ್ದು ಪವರ್ ಬ್ಯಾಂಕ್ ಆಯಿತಾ. ಪವರ್ ಬ್ಯಾಂಕ್ ತುಂಬ ಇಂಪಾರ್ಟೆಂಟು. ಕಾಡಿನಲ್ಲಿ ಮೊಬೈಲ್ ರೀಚಾರ್ಜ್ ಮಾಡಲಿಕ್ಕಂತೂ ಆಗೋದಿಲ್ಲ. ಪವರ್ ಬ್ಯಾಂಕ್, ಕೇಬಲ್, ಅದೇ ರೀತಿ ಒಂದು ಚಾರ್ಜರ್ ಅದು ಇದಿದ್ದು ತುಂಬ ಒಳ್ಳೆಯದು. ಸೊ ಅದಾದಮೇಲೆ ನಿಮಗೆ ಬರುವಂಥದ್ದು ಈ ಟ್ರೆಕ್ಕಿಂಗ್ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ತುಂಬ ಜಿಗಣೆಗಳಿರ್ತದೆ ಕೆಳಗೆ. ಆ ಜಿಗಣೆಯಿಂದ ದೂರ ಇರಬೇಕಂತ ಹೇಳಿದರೆ ನಮಗೆ ಒಂದು ಉಪ್ಪು, ಯಾವ ಉಪ್ಪು ಆಗ್ತದೆ, ಟಾಟಾ ಅವರದ್ದು ಆಗ್ತದೆ, ಯಾವ ಉಪ್ಪಾದರೂ ತೊಗೊಳ್ಳಿ ನಿಮ್ಮ ಇಷ್ಟ. ಆದರೆ ಪುಡಿ ಉಪ್ಪು ತುಂಬ ಒಳ್ಳೆಯದು. ಅದಾದಮೇಲೆ ನಿಮ್ಗೆ ಬರುವಂಥ ಶಾಂಪೂನ ಯೂಸ್ ಮಾಡ್ಬೋದು. ಅಥವಾ ನೀವು ಡೆಟಾಲ್ ಇಟ್ಕೊಳ್ತೀರ ಅಂತ ಹೇಳಿದರೆ ಡೆಟಾಲನ್ನು ಕೂಡ ಯೂಸ್ ಮಾಡ್ಬೋದು. ಅದೇ ರೀತಿ ನಾನು ಸೇಫ್ಟಿಗೋಸ್ಕರ ಒಂದು ಸುಮ್ಮನೆ ಗಮ್ಟೆಪ್ ಆದರೂ ಇಟ್ಕೊಂಡಿರ್ತೀನಿ, ಬೇಕಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಅದೇ ರೀತಿ ನಿಮ್ಮದು ಸುಣ್ಣ ಇದ್ರೆ ನೀವು ಅದನ್ನು ಸಹ ತೊಗೊಂಡು ಹೋಗ್ಬೋದು. ಅದಾದಮೇಲೆ ಈಗ ಮಳೆಗಾಲದಲ್ಲಿ ಅಂತ ಹೇಳಿದರೆ ಮಳೆ ಬರೋದ್ರಿಂದ ನೀವು ಈ ಥರದ್ದೊಂದು 50 ರೂಪಾಯಿದು ಮೊಬೈಲ್ ಕವರ್ ಸಿಗ್ತದೆ, ಅದನ್ನು ನೀವು ತೊಗೊಳ್ಬೋದು. ಅದೇ ರೀತಿ ಟ್ರಕ್ಕಿಂಗ್ ಪೋಲ್ಸ್ ಬರ್ತದೆ, ನೀವು ಅದು ತೊಗೊಳ್ಬೋದು. ಅದೇ ರೀತಿ ಎಕ್ಸ್ಟ್ರಾ ಬ್ಯಾಗನ್ನು ಕ್ಯಾರಿ ಮಾಡ್ತೇನೆ ಆಯಿತಾ. ಸೊ ಏನಾದರೂ ನಾನು ವೇಸ್ಟ್ ತೊಗೊಂಡು ಹೋಗಿರುವಂಥದ್ದು ಅಲ್ಲಿ
ಬಿಸಾಡೋದಕ್ಕಿಂತ ವಾಪಸ್ ಮನೆಗೆ ತೊಗೊಂಡು ಬರ್ತೇನೆ, ಅಥವಾ ಡಸ್ಟ್ಬಿನ್ ಹಾಕಿ ಒಂದು ಎಕ್ಸ್ಟ್ರಾ ಕವರ್ ಹಿಡ್ಕೊಂಡಿರ್ತೇನೆ. ಅದೇ ರೀತಿ ನೀವು ಫಸ್ಟ್ ಟೈಮ್ ಟ್ರಕ್ಕಿಂಗ್ ಮಾಡ್ತಿದ್ದೀರಾ ಅಥವಾ ಟ್ರಕ್ಕಿಂಗ್ ಮಾಡಿ ನಿಮ್ಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಒಂದು ನೀ ಕ್ಯಾಪ್ ಹಿಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಗಂಟು ನೋವು ಸ್ಟಾರ್ಟ್ ಆದರೆ ನಡೀಲಿಕ್ಕಾಗಲಿಲ್ಲ ಅಂದರೆ ನೀವು ನೀ ಕ್ಯಾಪನ್ನು ಹಾಕಿ ನೀವು ಟ್ರಕ್ಕಿಂಗನ್ನು ಮಾಡ್ಬೋದು. ಅದೇ ರೀತಿ ಒಂದು ಕಂಪಾಸ್ ಬಾಕ್ಸ್ ಅಂದರೆ ದಿಕ್ಸೂಚಿ ಇದ್ದರೆ ಒಳ್ಳೆಯದು, ಇವಾಗ ನನ್ನ ಹತ್ರ ಇಲ್ಲ. ಅದಾದಮೇಲೆ ನೀವು ಕ್ಯಾಶನ್ನು ಕ್ಯಾರಿ ಮಾಡಬೇಕು. ಯಾವತ್ತೂ ನೀವು ಟ್ರಕ್ಕಿಂಗ್ ಹೋಗುವಾಗ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ತುಂಬ ಒಳ್ಳೆಯದು. ಜಾಸ್ತಿ ಅಲ್ಲ, ಸ್ವಲ್ಪ ಆದರೂ ಕ್ಯಾಶ್ ಇರಬೇಕು. ಅದೇ ರೀತಿ ಇದು ಐ ಡಿ ಕಾರ್ಡ್ ಅಲ್ಲ, ನಿಮ್ಮ ಹತ್ರ ಒಂದು ಆಧಾರ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಏನಾದೊಂದು ಪ್ರೂಫ್ ಇರಬೇಕಾಯ್ತು. ಸೊ ಒಂದು ಪರ್ಸ್ ಬೇಕಾದರೆ ಇಟ್ಕೊಳ್ಬೋದು, ನಿಮ್ಮ ಇಷ್ಟ. ಅದೇ ರೀತಿ ಒಂದು ಟವೆಲ್ ಇಟ್ಕೊಳ್ಬೇಕು, ಅಥವಾ ಬೆವರನ್ನು ಒರೆಸ್ಲಿಕ್ಕೆ. ಅದೇ ರೀತಿ ಅಥವಾ ಮಳೆಗಾಲದಲ್ಲಿ ಮುಖ ಒರೆಸ್ಲಿಕ್ಕೆ ಬೇಕಾಗ್ಬೋದು, ಒಂದು ಟವೆಲನ್ನೇ ಇಟ್ಕೊಳ್ಳಿ. ಅದೇ ಒಂದು ಬ್ಯಾಕ್ ಪ್ಯಾಕ್ ಇದ್ದರೆ ತುಂಬ ಒಳ್ಳೆಯದು. ಒಂದು ಸಪ್ರೇಟ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ಅದರಲ್ಲಿ ನೀವು ಇಟ್ಕೊಳ್ಬೋದು. ಯಾವ ಥರ ಅಂದರೆ ಪರ್ಸು, ಯಾವ ಥರದೊಂದು ಸ್ಪೆಷಲ್ ಡಾಕ್ಯುಮೆಂಟ್ಸ್ ಏನಾದರೂ ನೀವು ತೊಗೊಂಬಂದಿದ್ರೆ ಅದನ್ನು ಇಟ್ಕೊಳ್ಳಿಕ್ಕೆ ಒಂದು ವಾಟರ್ ಪ್ರೂಫ್ ಬ್ಯಾಗನ್ನು ಇಟ್ಕೊಳ್ಳಿ. ಅದೇ ರೀತಿ ಒಂದು ವಾಚ್ ಇರಲೇಬೇಕು, ಆಯಿತಾ. ನೀವು ಟ್ರಕ್ಕಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಎಷ್ಟು ಸಮಯ ಆಗಿದೆ, ಎಷ್ಟು ನಾವು ಎಲ್ಲಿದ್ದೇವೆ, ಎಷ್ಟು ಸಮಯಕ್ಕೆ ಎಲ್ಲಿ ಮುಟ್ಟಬೇಕು ಅನ್ನುವಂಥ ನಮಗೆ ಗೊತ್ತಿರಬೇಕು. ವಾಚ್ ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ನೀವು ಒಂದು ಯಾವುದೋ ಒಂದು ಕಾಡಲ್ಲಿ ಹೋಗಿದ್ದೀರಾ, ಅಲ್ಲಿ ಏನಾಗಿದೆ ಅಲ್ಲಿ ಕಾಡಿನ ಒಳಗೆ ಬೇಗ ಕತ್ತಲೆ ಆಗೋದ್ರಿಂದ ಸೂರ್ಯನ ಬೆಳಕು ಸ್ಪಷ್ಟವಾಗಿ ಕಾಣೋದಿಲ್ಲ ಸಾಯಂಕಾಲ ಆಗುವಾಗ. ಸೊ ಅದಕ್ಕಾಗಿ ನೀವು ಅಲ್ಲಿಂದ ಬೇಗ ಹೊರಗಬೇಕಂತ ಹೇಳಿದರೆ ಎಷ್ಟು ಗಂಟೆಗೆ ನಾವು ಎಲ್ಲಿದ್ದೇವೆ, ಎಲ್ಲಿಂದ ಎಷ್ಟು ಗಂಟೆಗೆ ಹೋಗಬೇಕು ಅನ್ನುವಂಥದ್ದು ನಿಮಗೆ ವಾಚ್ ನೋಡಿದರೆ ಬೇಗ ಗೊತ್ತು. ಅದೇ ರೀತಿ ನಾನು ಒಂದು ಎಕ್ಸ್ಟ್ರಾ ಪೇಪರನ್ನು ಕೂಡ ತೊಗೊಂಡು ಹೋಗ್ತೀನಿ, ಯಾವುದಕ್ಕಾದ್ರೂ ಒಂದು ಯೂಸ್ ಬರ್ಬೋದು ಅಂತ. ಅದೇ ರೀತಿ ಒಂದೊಂದ್ಸಲಿ ಚಾಕೋನ್ಸ್ ಕೂಡ ತೊಗೊಂಡು ಹೋಗ್ತೀನಿ. ಯಾಕಂತ ಹೇಳಿದರೆ ಯಾರಿಗೆ ಹೆದರಿಸ್ಲಿಕ್ಕಲ್ಲ, ನಾನು ಫ್ರೂಟ್ಸ್ ಅಥವಾ ತರಕಾರಿಯನ್ನು ತೊಗೊಂಡು ಹೋದಾಗ ಅದನ್ನು ಕಟ್ ಮಾಡಲಿಕ್ಕೆ ನಾನು ಚಾಕೋನ್ ಕೂಡ ಯೂಸ್ ಮಾಡ್ತೇನೆ. ಅದೇ ರೀತಿ ವೈಯಕ್ತಿಕವಾಗಿ ಬ್ರಷನ್ನು ಕೂಡ ಇಟ್ಕೊಂಡು ಹೋಗ್ತೇನೆ. ಸೊ ನೀವು ಟ್ರಕ್ಕಿಂಗ್ 2-3 ದಿವಸದಿದ್ದರೆ ಅಂತ ಹೇಳಿದರೆ ಬ್ರಷನ್ನು ಇಟ್ಕೊಂಡು ಹೋಗಿ. ಅದೇ ರೀತಿ ಇಲ್ಲ ಅಂತ ಹೇಳಿದರೆ ಬ್ರಷ್ನ ಅವಶ್ಯಕತೆ ಇಲ್ಲ. ಅದೇ ರೀತಿ ನಿಮ್ಮ ವೈಯಕ್ತಿಕ ಕಿಟ್, ನಿಮಗೆ ವೈಯಕ್ತಿಕವಾಗಿ ಯಾವುದಾದ್ರೂ ವಸ್ತುಗಳು ಬೇಕಿದ್ದರೆ ನೀವು ಅದನ್ನು ತೊಗೊಂಡು ಹೋಗ್ಬೋದು, ನಿಮ್ಮ ಇಷ್ಟ. ಸೊ ಇಷ್ಟು ಸಾಧಾರಣವಾಗಿ ಯಾವುದೇ ಒಂದು ಟ್ರಕ್ ಮಾಡಬೇಕಿದ್ರೆ ಸಾಮಾನ್ಯವಾಗಿ ಇಂಥ ವಸ್ತುಗಳು ನಿಮಗೆ ಬೇಕಾಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ಟ್ರಕ್ಕಿಂಗನ್ನು ಹೋಗಲಿಕ್ಕೆ ಇಷ್ಟು ವಸ್ತುಗಳು ಸಾಕು. ಇನ್ನು ನೀವು ಯಾವ ಥರದ ಟ್ರೆಕ್ಕಿಂಗ್ ಹೋಗ್ತಿದ್ದೀರಿ, ಅದಕ್ಕೆ ಯಾವ ವಸ್ತುಗಳು ಬೇಕು ಅನ್ನುವಂಥದ್ದು ನೀವು ಮುಂಚೆನೇ ಪ್ರಿಪೇರ್ ಆಗಿ ಹೋಗೋದು ತುಂಬ ಒಳ್ಳೆಯದು. ಇದೆಲ್ಲ ನಾನು ಬುಕ್ಕಲ್ಲಿ ಬರ್ಕೊಂಡಿದ್ದೆ. ಯಾವುದಾದ್ರೂ ಬಿಟ್ಟು ಹೋಗಿದ್ದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ಯಾರಾದರೂ ಟ್ರೆಕ್ಕಿಂಗ್ ಹೋಗ್ತಿದ್ದೇನೆ ಅಥವಾ ಟ್ರೆಕ್ಕಿಂಗ್ ಹೋಗಬೇಕಂತ ಅನ್ನೋರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಳಿಸಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.